ಓಕೆ, ಈ ಸೈಜ್ ಇದೆಂತ ಅಂತ ನಾನು ಆಮೇಲೆ ಹೇಳ್ತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಒಂದು ಒಳ್ಳೆ ಕಾಫಿಯಿಂದ ಸ್ಟಾರ್ಟ್ ಮಾಡಿದರೆ ಎಷ್ಟು ಚೆಂದ ಇರುತ್ತೆ ಗೊತ್ತಾ. ಹೌದು, ಡಿಟಾಕ್ಸ್ ಡ್ರಿಂಕು ಅಥವಾ ಹೆಲ್ತ್ ಕಾನ್ಷಿಯಸ್ ನೋಡಿಕೊಂಡು ಬೇರೆ ಥರ ಡ್ರಿಂಕ್ಸ್ನ ತೊಗೋಬೇಕು. ಬಟ್ ಬೆಳಗ್ಗೆ ಎದ್ದಿದ ಕೂಡಲೇ ಬಿಸಿನೀರು ತೊಗೊಳ್ಳೋ ಅಭ್ಯಾಸ ನನಗೂ ಇದೆ. ಬಟ್ ಕಾಫಿ ಬಿಟ್ಟು ಬೇರೆ ಏನೂ ನಾನು ಬೆಳಗ್ಗೆ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿಲ್ಲ. ಏನಿದ್ರು ಈವ್ನಿಂಗ್ ಆ್ಯಂಡ್ ನೈಟ್ ಸಿಂಪಲ್ ಆಗಿದ್ದಷ್ಟು ಸೂಪರಾಗಿರುತ್ತೆ ಅಂತ ನನ್ನ ಒಂದು ಥಾಟ್ಸ್. ಓಕೆ, ಈಗ ವ್ಲಾಗಿಗೆ ಬಂದುಬಿಡೋಣ. ನಾನು ನಿನ್ನೆ ಆಯಿಲ್ ಹಾಕಿದ್ದೆ, ಓಕೆನಾ. ನನ್ನ ಹೇರಿಗೆ ನಿನ್ನೆ ಆಯಿಲ್ ಹಾಕಿ ಬಿಟ್ಟಿದ್ದೆ. ನನಗೆ ಒಂದು ಅಭ್ಯಾಸ ಇದೆ, ಓವರ್ ನೈಟ್ ನಾನು ಬಿಟ್ಟೇ ಬಿಡ್ತೀನಿ. ಯಾವಾಗಾದರೂ ಸಡನ್ ಇವಾಗೇನಾದರೂ ಹೇರ್ ಪ್ಯಾಕ್ ತೋರಿಸ್ಬೇಕು ಅಂದಾಗ ಮಾತ್ರ ಒಂದು 2 or 3 ಅವರ್ ಅಥವಾ 4 ಅವರ್ಸ್ ಬಿಟ್ಟು ನಾನು ಹೇರ್ ವಾಶ್ ಮಾಡೋದು, ಅಥವಾ ಹೊರಗಡೆ ಎಲ್ಲಾದರೂ ಪ್ಲ್ಯಾನ್ ಇದ್ದರೆ. ಆಲ್ಮೋಸ್ಟ್ ಇದೆಲ್ಲ ಬಿಟ್ಟು ನಾನು ಒಂದು ನೈಟ್ ಬಿಟ್ಟೇ ಬಿಡ್ತೀನಿ. ಓಕೆ, ನೆನ್ನೆ ಆಯಿಲ್ ಹಾಕಿದ್ದೆ. ಇವಾಗ ಡ್ಯಾಂಡ್ರಫ್ ಎಲ್ಲರಿಗೂ ಡ್ಯಾಂಡ್ರಫ್ ಇದ್ದೇ ಇರುತ್ತೆ. ಎಷ್ಟು ಆಯಿಲಿಂಗ್ ಮಾಡಿದ್ರು, ಎಷ್ಟು ಶಾಂಪೂ ಮಾಡಿದ್ರು, ಹೋಮ್ ರೆಮಿಡಿ ಮದ್ದು ಏನೇ ಮಾಡಿದ್ರು ಆ ಡ್ಯಾಂಡ್ರಫ್ ಅನ್ನೋದು ಒಂದು 3 ದಿನ ಬಿಟ್ಟು ವಾಪಸ್ ಬಂದುಬಿಡುತ್ತೆ. ಸೊ ಅದಕ್ಕೆ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಒಂದು ಹೋಮ್ ರೆಮಿಡಿ ಇದು. ಏನಿಲ್ಲ, ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ತೊಗೊಳ್ಳೋದು ನಮ್ಮ ಕ್ವಾಂಟಿಟಿ ವೈಸಿಗೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋದು, ಅಥವಾ ಏನೇ ಆಯಿಲ್ ಮಿಕ್ಸ್ ಮಾಡಿಕೊಂಡು, ಅಥವಾ ಮೊಸರು ಮಿಕ್ಸ್ ಮಾಡಿಕೊಂಡ್ರು ಓಕೆ. ಇನ್ನು ಸಿಟ್ರಿಕ್ ಇರುತ್ತಲ್ಲ, ಯಾವುದಾದ್ರೂ ನಾವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಲೆಮನ್ ಜ್ಯೂಸಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಈ ಒಂದು ಆಯಿಲ್ ಅಪ್ಲಿಕೇಟರ್ ಬಾಟಲ್ ಯೂಸ್ ಮಾಡಿಕೊಂಡು ಹಚ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಡೈರೆಕ್ಟ್ ನಮ್ಮ ಸ್ಕ್ಲ್ಯಾಲ್ಪಿಗೆ ಹೋಗುತ್ತೆ. ಆ ಕಡೆ ಈ ಕಡೆ ಕೂದಲುಗೋಯ್ತು, ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು ಅನ್ನೋ ತೊಂದರೆನೇ ಇರೋದಿಲ್ಲ. ಡೈರೆಕ್ಟ್ ನಮ್ಮ ಸ್ಕ್ಲ್ಯಾಲ್ಪಿಗೆ ಅದು ಮಾಡುತ್ತೆ. ಅದಾದಮೇಲೆ ಸ್ವಲ್ಪ ಬೆರಳಿಂದ ಸ್ವಲ್ಪ ರಬ್ ಮಾಡಬಾರ್ದು, ನಿಧಾನಕ್ಕೆ ಮಸಾಜ್ ಕೊಟ್ಟರೆ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಹೇರ್ ವಾಶ್ ಮಾಡಾದ್ಮೇಲೆ ಕಂಪ್ಲೀಟ್ ಕಡಿಮೆ ಆಗುತ್ತೆ. 1 ವಾಶಲ್ಲೇ ಕಡಿಮೆ ಆಗುತ್ತೆ. ನಾನೊಂದು ಅರ್ಧ ಗಂಟೆ ಅಥವಾ ಒಂದು 1 ಅವರ್ ಅಷ್ಟು ಟೈಮ್ ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡ್ಕೋತೀನಿ. ಸೊ ಅದಾದಮೇಲೆ ಅದ್ರ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಈಗ ಮಧ್ಯಾಹ್ನದ ಅಡುಗೆ ಎಂತಾದರೂ ಮಾಡಬೇಕಲ್ಲ, ಅದನ್ನು ನಾನೀಗ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಆಫ್ಟರ್ 30 ಮಿನಿಟ್ಸ್ ಬಿಟ್ಟು ನಾನು ಹೆಡ್ ವಾಶ್ ಮಾಡಿಕೊಂಡೆ. ನಾನು ಶ್ಯಾಂಪು ಕೂಡ ಯೂಸ್ ಮಾಡಿದೆ, ಆ್ಯಂಡ್ ಕಾರ್ತಿಕ ಪೌಡರ್ನೂ ಯೂಸ್ ಮಾಡಿದೆ, ಆ್ಯಂಡ್ ಡವ್ ಕಂಡೀಷ್ನರ್ನೂ ಕೂಡ ಯೂಸ್ ಮಾಡಿದೆ. ಈ ಡ್ಯಾಂಡ್ರಫ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಯಾಕಂದರೆ ಸ್ಕ್ಲ್ಯಾಲ್ಪು ಡ್ರೈ ಆಗ್ತಾ ಇರುತ್ತೆ. ಯಾವುದಾದ್ರೂ ಹೋಮ್ ರೆಮಿಡಿ ಬರುತ್ತಲ್ಲ, ಆಲೋವೆರಾ ಅಥವಾ ಅಗಸೆ ಬೀಜ ಅಥವಾ ಮನೇಲೆ ಸಿಗೋವಂಥ ಆಲೋವೆರಾ ಜೆಲ್ಲು, ಅದನ್ನು ಹಚ್ಚಬೇಕು. ಆ್ಯಂಡ್ ಆದಷ್ಟು ನಮ್ಮ ಸ್ಕ್ಲ್ಯಾಲ್ಪ್ನ ಡ್ರೈ ಆಗದಿದ್ದಂಗೆ ನೋಡ್ಕೋಬೇಕು. ನಾನೇನು ಹೇರ್ ಎಕ್ಸ್ಪರ್ಟ್ ಡಾಕ್ಟರ್ ಅಲ್ಲ, ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನನಗೆ ಗೊತ್ತಾಗಿರೋ ಅಂಶಗಳನ್ನ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ. ಆಲ್ ಓವರ್ ಮೈ ಜರ್ನಿಯಲ್ಲಿ ಏನೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಸ್ವಲ್ಪನಾದರೂ ನಮ್ಮ ಒಂದು ಸೆನ್ಸಿಗೆ ಬಂದಿರುತ್ತಲ್ವ. ಸೊ ಅದನ್ನು ನಾನು ಒಂದು ಇಟ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೇರ್ ಸೆರಮ್ನ ಹಚ್ಕೊಂಡು ಒಂದು ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ಕ್ವಿಕ್ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಈ ಹೇರ್ ಸ್ಟೈಲ್ನ ನೋಡಿದೆ, ತುಂಬ ಕ್ಯೂಟಾಗಿ ಅನಿಸ್ತು. ಬಟ್ ನನ್ನ ಹೇರ್ ಸ್ವಲ್ಪ ತಿಕ್ಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋದು ಡೌಟು, ನೋಡಬೇಕು. ಸ್ಕಾರ್ಫ್ ಯೂಸ್ ಮಾಡಿಕೊಂಡು ಮಾಡುವಂಥ ಹೇರ್ ಸ್ಟೈಲ್ ಇದು. ಏನಿಲ್ಲ, ಅದು ಒಂದು ರಿಬ್ಬನ್ ಹಾಕಿ ಅದನ್ನು ಒಳಗಡೆಯಿಂದ ತೊಗೊಂಡು ಮತ್ತೆ ಸ್ಕಾರ್ಫ್ ಹಾಕಿ ಕೂದಲನ್ನ 2 ಪಾರ್ಟಿಷಿಯನ್ ಮಾಡಿಕೊಂಡು 2 ಪಾರ್ಟಿಷಿಯನ್ ಥರ ಕೂದಲನ್ನ ಎಣ್ಕೊಬರಬೇಕು, ಬ್ರೈಡ್ ಮಾಡಿ. ಅಗೇನ್ ಬ್ರೈಡ್ ಮಾಡಿರೋ 2 ಮಿಕ್ಸ್ ಮಾಡಿ ಮತ್ತೆ ಶಫಲ್ ಮಾಡಿ ಎಣಿಬೇಕು. ಅಷ್ಟೇ, ಕ್ಯೂಟಾಗಿ ಬರುತ್ತೆ. ಬಟ್ ಈ ಸ್ಕಾರ್ಫ್ ಸ್ವಲ್ಪ ಉದ್ದ ಇಲ್ಲ ಅನ್ನಿಸ್ತು ನನಗೆ. ಓಕೆ, ಚೆನ್ನಾಗಿದೆ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ವೆಸ್ಟರ್ನ್ ಥರ ಲುಕ್ ರೀಕ್ರಿಯೇಟ್ ಮಾಡಬೇಕು ಅಂದರೆ ಈ ಒಂದು ಹೇರ್ ಸ್ಟೈಲ್ ಚೆಂದ ಇರುತ್ತೆ. ಬಟ್ ಅದೇ ಥರನೇ ರೆಡಿ ಆದರೆ ಚೆನ್ನಾಗಿರುತ್ತೆ. ಎರಡೂ ಮಿಕ್ಸ್ ಆಗೋದ್ರೆ ಇಂಡೋ ವೆಸ್ಟರ್ನ್ ಥರ ಅದೊಂಥರ ನೋಡಲಿಕ್ಕೆ ಅಷ್ಟು ಚೆಂದ ಇರಲ್ಲ ಅಂತ ನನ್ನ ಒಂದು ಅಭಿಪ್ರಾಯ.
ಓಕೆ, ಇಟ್ಸ್ ಡನ್. ಹಂಗೂ ಹಿಂಗೂ ಮಾಡಿಕೊಂಡೆ, ಈ ಥರ ಬಂದಿದೆ. ನನಗೆ ಕ್ಯೂಟ್ ಅನ್ನಿಸ್ತು. ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿಬಿಟ್ಟು ಬಂದೆ. ಅದಾದಮೇಲೆ ಒಂದು ಪ್ರಾಡಕ್ಟ್ ತರಿಸಿದೆ, ಅದ್ರದ್ದು ರಿವ್ಯೂ ಕೊಡ್ತಾ ಇದ್ದೀನಿ. ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಏನು ಗೊತ್ತಾ, ಒಂದು ಕಾಂಬೋ ಬಾಕ್ಸ್ನ ತರಿಸ್ಕೊಂಡಿದ್ದೆ ನಾನು. ಕಿಚನಿಗೆ ಯೂಸ್ ಮಾಡೋವಂಥದ್ದು ಅಥವಾ ನಮಗೇನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಥರ ಬಾಕ್ಸ್ ತರಿಸ್ಕೊಂಡಿದ್ದೆ. ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಮೇ ಬಿ ಇದು ಯೂಸ್ ಆಗ್ಬೋದು, ಯಾಕಂದರೆ ಎಷ್ಟು ಪೀಸ್ ಗೊತ್ತಾ ಬಂದಿರೋದು ಇದರಲ್ಲಿ. ಪ್ಯಾಕ್ ಆಫ್ 16 ಪೀಸ್ ಬಂದಿರೋದು. ಬಿಗ್ ಒನ್, ಅದಕ್ಕಿಂತ ಸ್ಮಾಲ್ ಒನ್, ಅದಕ್ಕಿಂತ ಸ್ಮಾಲ್ ಒನ್, ಅದಕ್ಕಿಂತ ಸ್ಮಾಲ್ ಒನ್, ಆ ಥರ ಸೈಜ್ ವೇರಿಯಂಟಾಗಿ ಬಂದಿದೆ. ಆ್ಯಂಡ್ ಕಾಸ್ಟು ಕೂಡ ತುಂಬ ಅಂದರೆ ಎಷ್ಟು ನಾನು ಕೊಟ್ಟಿದ್ದು, ಮೇ ಬಿ 280 ರುಪೀಸ್ ಅನಿಸುತ್ತೆ. ಒಂದು ಸೆಕೆಂಡ್ ನಾನು ಚೆಕ್ ಮಾಡಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಓಕೆ, ಇದಿಷ್ಟು ಪೇ ಮಾಡಿರೋದು ನಾನು. ಸಾರಿ, ಲೈಟ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನು ಈ ಲೈಟ್ನ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ತೋರಿಸ್ಬಿಡ್ತೀನಿ. 16 ಪೀಸಸ್ ಅಂದರೆ ನೀವು ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. 16 ಪೀಸಸ್ ಬಂದಿರೋದು. ಇದು ಬಿಗ್ ಸೈಜ್ ಇದಕ್ಕಿದು, ಮತ್ತು ಅದಕ್ಕೆ ಈ ಥರ ಸ್ಪೂನ್ಸ್ ಕೂಡ ಇದೆ. ಇದ್ರ ನೆಕ್ಸ್ಟು ಈ ಸೈಜ್ ಅನಿಸುತ್ತೆ. ಓಕೆ, ಈ ಸೈಜ್ ಇದೆಂತ ಅಂತ ನಾನು ಆಮೇಲೆ ಹೇಳ್ತೀನಿ, ಈ ಸೈಜು. ಅದಾದಮೇಲೆ ಈ ಸೈಜು. ಅದಾದಮೇಲೆ ಮತ್ತು ಈ ಸೈಜು. ಸೊ ಇದೇ ಥರನೇ ಈ ಸೈಜ್ ಒಂದು, ಈ ಸೈಜ್ ಒಂದು, ಈ ಸೈಜ್ ಒಂದು. ಇನ್ನೂ ಸ್ಮಾಲ್ ಉಂಟಾ ನೋಡ್ತೀನಿ. ಇಲ್ಲ, ಅದಷ್ಟೇ ಇರೋದು. ಎಲ್ಲವೂ 4 ಸೆಟ್. ನನಗೆ 16 ಪೀಸ್ ಬಂದಿದೆ. ಆ್ಯಂಡ್ ಆ ಒಂದು ಪೌಡರು, ಒಂದು ಫೇಸ್ ಮಾಸ್ಕು ಮತ್ತು ಬಾಡಿ ವಾಶ್ ಸ್ಕ್ರಬ್ಬು ಮಾಡ್ಕೊಂಡಿದ್ದೆ. ಅದ್ರದ್ದು ವಿಡಿಯೋ ಇದಕ್ಕೆ ಅಟ್ಯಾಚ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಮೇ ಬಿ ನಾನು ಹೇಳೋವಂಥ ಕೆಲವೊಂದು ಇನ್ಫಾರ್ಮೇಷನ್ ವಿಷಯಗಳು ಅಥವಾ ರೆಮಿಡಿ ಟಿಪ್ಸ್ ಯಾವುದಾದ್ರೂ ಇನ್ನೊಬ್ರಿಗೆ ಯೂಸ್ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.